ಹೋಗ್ತಾ ಇದೀವಿ. 6 ಗಂಟೆಗೆ ಹೊರಡಬೇಕು ಅಂತ 4:45ಗೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಬಂದ್ವಿ. ಖುಷಿ ಒಂದೇ ಒಂದು ಆನೆ ಕಾಣಿಸ್ಲಿ ಅಂತ ಸೂಟ್ ಕೇಸು, ನಮ್ ಸ್ವೆಟರ್ ಬ್ಯಾಗ್ಸ್ ಎಲ್ಲಾನು ಚೆಕ್ ಮಾಡಿದ್ರು. ಏರ್ ಪಿನ್ ಬೆನ್ಸ್ ಮಾತ್ರ ಕಲರ್ ಹೋಗ್ತಾರ. ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡ್ತಾ ಇರೋದು ಊಟಿ ಲೇಕ್. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಲೈಫ್ ಜಾಕೆಟ್ ನಮಗೆ ಆಗ್ತಾ ಇಲ್ಲ ಗೈಸ್. ಬಿದ್ರಿ ಬಿಡಿ ಸತ್ರೆ ಸಾರಿ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ಸೊ ನಾವಿವತ್ತು ರೆಡಿಯಾಗಿ ಎಲ್ಲ ಹೋಗ್ತೀವಿ, ಊಟಿಗೆ ಹೋಗ್ತಾ ಇದೀವಿ. ಸೊ ನಾವಿಬ್ರು ಮದುವೆ ಆದ್ಮೇಲೆ ಫಸ್ಟ್ ಟ್ರಿಪ್ ಹೋಗ್ತಾ ಇದೀವಿ ಇಬ್ರೆ. ಊಟಿಗೆ ಹೋಗ್ತಾ ಇದೀವಿ. ಅದು ಬೆಳಿಗ್ಗೆ ಬೇಗ ಬೇಗ ಎದ್ದು ರೆಡಿ ಆಗಿ. ಸೊ 4:15 ಎದ್ದು ಈಗ 5:30 ಆಗಿದೆ, ಹೊರಡ್ತಾ ಇದೀವಿ. ಸೊ ಕಾರಲ್ಲಿ ಹೋಗ್ತಿದೀವಿ, ರೋಡ್ ಟ್ರಿಪ್ ತರ ಹೋಗ್ತಾ ಇದೀವಿ. ಸೊ ನಾನು ಫಸ್ಟ್ ಟೈಮ್ ಊಟಿಗೆ ಹೋಗ್ತಾ ಇರೋದು. ನಾನು ಕೂಡ. ಸೊ ಚಳಿ ಇರುತ್ತೆ ಅಂತ ಹೇಳ್ತಾರೆ, ಇಬ್ರು ಹೋಗಿಲ್ಲ ಅಂದ್ಬಿಟ್ಟೆ ಊಟಿನ ಚೂಸ್ ಮಾಡಿದೀವಿ, ಹೋಗಿ ಬರೋಣ ಅಂತ. ಲೆಟ್ಸ್ ಸಿ ನಮ್ಮ ಊಟಿ ಟ್ರಿಪ್ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಟುಗೆದರ್. ಹೊರಡೋಣಮ್ಮ, ಲೆಟ್ಸ್ ಗೋ ಗೈಸ್. ನಾವು ಆನ್ ದ ವೇ ಇದೀವಿ. ನಂಜನಗೂಡು ಊಟಿ ರೋಡಲ್ಲಿ ಹೋಗ್ತಾ ಇದೀವಿ. 6 ಗಂಟೆಗೆ ಹೊರಡಬೇಕು ಅಂತ 4:45ಗೆ ಎದ್ದಿರೋದು. 4:45ಗೆ ಎದ್ದು ನಾನು ಹೋಗಿ ರೆಡಿಯಾಗಿ ಬಂದ್ರು ಇವ್ರು ರೆಡಿ ಆಗಿಲ್ಲ. 1 hour ತಗೊಂಡು ರೆಡಿ ಆಗಕ್ಕೆ. ನಾನು ಇವರೆಲ್ಲ ರೆಡಿ ಆಗ್ಬಿಡ್ಲಿ, ನಂದೆಷ್ಟು 2 ನಿಮಿಷ ಅಂದ್ಬಿಟ್ಟು ಆರಾಮಾಗಿ ಎದ್ದು ವಾಶ್ರೂಮ್ಗೆ ಹೋಗಿ ಬಂದು ವಾಶ್ರೂಮ್ ಅಲ್ಲೇ ಅರ್ಧ ಗಂಟೆ ನಿದ್ದೆ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗಿ ಬರೋದೇ ಅರ್ಧ ಗಂಟೆ ಇವರು. ಆಮೇಲೆ ನಮ್ಗೆ ಹೇಳೋದು ಹುಡುಗಿರ್ ಲೇಟು ಅಂತ. ನಾನು ಏನ್ ಮೇಕಪ್ ಮಾಡಿಲ್ಲ. ನಾನು ಎದ್ದಿ ದೇವ್ರ ಪೂಜೆ ಮಾಡಿ ಆಮೇಲೆ ಗಾಡಿ ಪೂಜೆ ಮಾಡ್ಕೊಂಡು ಹೊರಡೋ ತನಕ ಇವ್ರು ರೆಡಿ ಆಗಿದ್ದಾರೆ. ಹೊರಟಿದ್ದೀವಿ. ಸೊ ನಮ್ಮ ಜರ್ನಿ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಈ ರೋಡ್ ನಂಗೆ ತುಂಬಾ ಮೆಮೊರೇಬಲ್. ಈ ರೋಡಲ್ಲಿ ಎಷ್ಟು ಓಡಾಡಿದೀನಿ. ಎಷ್ಟು ಓಡಾಡಿದಿರ? 4 ವರ್ಷ ಈ ರೋಡಲ್ಲೇ. 4 ವರ್ಷ ಈ ರೋಡಲ್ಲೇ. ಯಾಕಂದ್ರೆ ಈ ರೋಡಲ್ಲೇ ನಮ್ ಕಾಲೇಜ್ ಇರೋದು, MIT ತಾಂಡವಪುರ. ಸೊ 4 ವರ್ಷ KSRTC ಬಸ್, ಕಾಲೇಜ್ ಬಸ್ ದಬಾಕಿರೋದು ಈ ರೋಡಲ್ಲೇ. ಅಂದ್ರೂ ಏರ್ಪೋರ್ಟ್ ರೆಡಿ ಆಗಿಲ್ಲ, ಮಾಡ್ತಾನೆ ಇದಾರೆ ಇನ್ನು. ಟೋಲ್ ರೆಡಿ ಆಗ್ತಿತ್ತು ಫಸ್ಟ್ ಇಯರ್ ಅಲ್ಲಿ, ಸೆಕೆಂಡ್ ಇಯರ್ಗೆಲ್ಲ ರೆಡಿ ಆಯ್ತು. ಟೋಲ್ ಬೇರೆ ಇದೆ ಇಲ್ಲಿ. ಓಕೆ ಬನ್ನಿ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ತಿಂಡಿಲಿ. ಗುಡ್ಲುಪೇಟೆ ಹತ್ರ ಇದೀವಿ. ಸನ್ರೈಸ್ ಆಗ್ತಾ ಇದೆ, ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಣ್ಣಿಗೆ, ಕ್ಯಾಮ್ರಾಗ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ನಾವೀಗ ಎಲ್ಲಿದ್ದೀವಿ ಅಂದರೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಬಂದ್ವಿ. ನಾನು ಅನಿಮಲ್ ಸೈಟಿಂಗ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆದರೆ ಸಚಿನ್ ಅವ್ರಿಗಿರೋದು ಒಂದೇ ಭಯ. ಆನೆಗಿನೇ ಬಂದು ಅಟ್ಯಾಕ್ ಮಾಡ್ತಾ ಇದ್ರೆ ಸಾಕು. ಜಿಂಕೆ ಎಲ್ಲ ಇದೆ ಇಲ್ಲಿ. ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ. ಊಟಿ ನೋಡಿ ಇನ್ನೂ 84 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಜಿಂಕೆ ಬೇಗ ಸಿಕ್ಬಿಡ್ತವೆ. ಜಿಂಕೆ ಸಿಗುತ್ತೆ ಆರಾಮಾಗಿ. ಇಲ್ಲಿ ನೋಡಿ ಎಷ್ಟೊಂದು ಜಿಂಕೆಗಳು ಇಲ್ಲೇ ಇದೆ ನೋಡಮ್ಮ, ದೊಡ್ಡದು. ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟ್ ಸನ್ರೈಸ್, ಪರ್ಫೆಕ್ಟ್ ರೋಡ್ ಟ್ರಿಪ್. ತುಂಬಾ ದಿನಗಳಿಂದ ಅನ್ಕೊಂಡಿದ್ದು ಕನಸು ಇವತ್ತು ಈಡೇರ್ತಾ ಇದೆ. ವಿತ್ ಪರ್ಫೆಕ್ಟ್ ಹಸ್ಬೆಂಡ್. ನನಗೆ ಮತ್ತೆ ಅವಾಗಿಂದ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀವಿ ಟ್ರಿಪ್ಪು. ಕಾರಣಾಂತರಗಳಿಂದ ಹೋಗಕ್ಕೆ ಆಗ್ತಿಲ್ಲ. ಖುಷಿ ಒಂದೇ ಒಂದು ಆನೆ ಕಾಣಿಸ್ಲಿ ಅಂತ ನಾನು. ಆನೆ ತಾನೇ, ನೀನ್ ಮೈಸೂರಲ್ಲೇ ಕೇಳ್ತಾನೆ. ಸನ್ ಕಿಸ್ ಮಾಡ್ತಾ ಇದೆ ನನ್ನ. ಯಾರು ಸಣ್ಣ? ಅಲ್ಲಿ ಸೂರ್ಯ ಚೆನ್ನಾಗಿ ಕಾಣಿಸ್ತೈತಲ್ಲ ಪ್ರೇಮ. ಎಷ್ಟು ಚೆನ್ನಾಗಿ. ನಾನು ಹಿಂದೆ ಇರೋದಕ್ಕೆ ಸ್ವಲ್ಪ ಕಾಣಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನ್ಗಂತೂ ಇಲ್ಲೇ ಇರ್ಬೇಕು ಅನಿಸ್ತಾ ಇದೆ. ಆದ್ರೆ ಇದು ನಿನ್ ಜೊತೆ ಮಾಡ್ತಾ ಇದೀನಲ್ಲ ಅಲ್ಲಿ ಮೈಸೂರಲ್ಲಿ. ನೋಡ ಪೀಕಾಕ್, ನಿನ್ ಪೀಕಾಕ್. ದಿಸ್ ಪೀಕಾಕ್ ಇಸ್ ಸೋ ಸ್ಮಾಲ್. ಕರ್ನಾಟಕ ಬಾರ್ಡರ್ ಬಿಟ್ಟು ಹೋಗ್ತಾ ಇದೀವಿ. ಕಾಣಿಸ್ತಿಲ್ಲ ಇದು ಬಿಸಿಲಿಗೆ. ವಿಸಿಟ್ ಅಗೇನ್ ಕರ್ನಾಟಕ ಅಂತ ಬರೆದಿದೆ. ಆದಷ್ಟು ಬೇಗ ನಾಳೆ ಬಂದ್ಬಿಡ್ತೀವಿ. ತಮಿಳ್ನಾಡು ಲಿಮಿಟ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಇನ್ನು 72 ಕಿಲೋಮೀಟರ್ ಐತಲ್ಲಮ್ಮ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಒಂದ್ ಕಡೆಯಿಂದ ಒಂದ್ ಕಡೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ವೆಲ್ಕಮಿಂಗ್ ಇರುತ್ತೆ ಅಲ್ವಾ. ಲೈಕ್ ಕೋತಿ ಬತ್ತು, ಕೋತಿ ಇಲ್ಲಿ
ಎಂಟ್ರಿ ಆಗ್ತದಂಗೆ ಚೆಕ್ ಪೋಸ್ಟ್. ಎಷ್ಟ್ ಚೆಕಿಂಗ್ ಮಾಡಿದ್ರು ಗೊತ್ತಾ? ಬೇರೆ ಕಾರ್ಗಳು ಹೋಯ್ತು, ತಮಿಳ್ನಾಡು ಕಾರು, ಕರ್ನಾಟಕ ಕಾರು ಹೋಯ್ತು. ನಾವೇನ್ ಕಪಲ್ ಇಬ್ರೇ ಹೋಗ್ತಿದೀವಿ ಅಂತನೋ ಏನೋ ಕಾರ್ ನಿಲ್ಸಿ ಇಡೀ ಕಾರ್ ಚೆಕ್ ಮಾಡಿ ನಮ್ ಸೂಟ್ ಕೇಸು, ನಮ್ ಸ್ವೆಟರ್ ಬ್ಯಾಗ್ಸ್ ಎಲ್ಲಾನು ಚೆಕ್ ಮಾಡಿದ್ರು ಹೊತ್ತಿಗೆ. ಅಂದ್ರೂ ಬಿಡ್ತಾ ಇಲ್ಲ, ಏನೂ ಸಿಕ್ಲಿಲ್ಲ. ಅವ್ರಿಗೇನಾದ್ರು ಸಿಗ್ಬೇಕಿತ್ತೇನೋ. ಇವ್ರನ್ನೂ ನಿಲ್ಸಿ ಅವ್ರ ಪಾಕೆಟ್ ಅದು ಇದು ಎಲ್ಲ ಚೆಕ್ ಮಾಡಿದ್ರು. ಅಯ್ಯೋ ಇರಿಟೇಟ್ ಮಾಡ್ಬಿಟ್ರು ನಮ್ಗೆ. ಒಂದ್ 10 ನಿಮಿಷ ಇರಿಟೇಟ್. ಸೂಟ್ ಕೇಸ್ ಎಲ್ಲ ತೆಗ್ದಿ ಒಂದೊಂದ್ ಬಟ್ಟೆನೂ ತೆಗ್ದು ಚೆಕ್ ಮಾಡಿದ್ರು. ದಟ್ ವಾಸ್ ನಾಟ್ ನೆಸೆಸರಿ ಅನ್ಸುತ್ತೆ. ಬೇರೆಯವ್ರಾದ್ರೆ ಬಿಟ್ಟು ಕಳಿಸ್ತಾರೆ, ಒಬ್ಬೊಬ್ರಾದ್ರೆ ಹಿಂಗ್ ಮಾಡ್ತಾರೆ. ನಮ್ಗೆ ಯಾಕೆ ಚೆಕ್ ಮಾಡಿದ್ರು ಅಂತಾನು ಗೊತ್ತಿಲ್ಲ. ಸೂಟ್ ಕೇಸ್ ಎಲ್ಲ ಓಪನ್ ಮಾಡಿ ನೋಡಿದ ಕಡೆನೆ 2 ಕಡೆ ನೋಡಿದ್ರು ಬೇರೆ. ಅಯ್ಯೋ, ಹಂಗೆ ಹೋಗ್ತಾ ಹೋಗ್ತಾ ಹೊಟ್ಟೆ ಹಸಿತಿಲ್ಲ ಅಂದ್ರೂ ಸ್ನಾಕ್ಸ್ ತಿಂತಾ ಇದ್ವಿ. ಯಾರೋ ಕಮೆಂಟ್ ಹಾಕಿದ್ರು, ನಿಮ್ ವಿಡಿಯೋದಲ್ಲಿ ನಿಮ್ ಹೊಟ್ಟೆ ಹಸಿದೆ ಇದೆ ಅಂತ ಹೇಳಿದ್ರೆ ನಿಮ್ ವಿಡಿಯೋ ಇನ್ಕಂಪ್ಲೀಟ್ ಅಂತ. ನಂಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಇದ್ದಿರೋದ್ರಿಂದ ಹೊಟ್ಟೆ ಹಸಿತಿದೆ. ಸೊ ಬಿಸ್ಕೆಟ್ ತಿಂತಾ ಇದ್ದೀನಿ. ಅಷ್ಟ್ ಚೆನ್ನಾಗಿ ಟೈಮಿಗೆ ಅಡ್ಗೆ ಮಾಡಾಕ್ತೀನಿ ಅಂದ್ರೂ ಹೊಟ್ಟೆ ಹಸಿದಿದೆ ಅಂತ ಹೇಳ್ತಿಲ್ಲ. ಅಡ್ಗೆ ನೆನ್ನೆ ರಾತ್ರಿ ತಿಂದಿರೋದು ಇನ್ನೂ ಇರುತ್ತೆ ಅದು. ಈಗ ಬೆಳಿಗ್ಗೆ ತಿಂಡಿಯಲ್ಲಿ ಎಲ್ಲಿ ಮಾಡ್ಕೊಟ್ಟಿದ್ಯಾ ನೀನು? ತಿಂಡಿ ಬೇರೆ 5 ಗಂಟೆಗೆ 6 ಗಂಟೆಗೆ 4:45 ಎದ್ದಿರೋದು, 8 ಗಂಟೆ ಆಗೈತೆ. ಹೊಟ್ಟೆ ಹಸಿ ಅಲ್ವಾ? ನನ್ಗೆ ಹಂಗೆ ಫ್ರೆಂಡ್ಸ್ ಟೈಮಿಗೆ ತಿಂಡಿ ತಿನ್ಬೇಕು, ಇಲ್ಲ ಅಂದ್ರೆ ತಲೆನೋವು ಬರುತ್ತೆ. ಆ ಥರದೊಂದು ಏನೇನೋ ಬರುತ್ತೆ. ಟೈಮ್ ಊಟ ಮಾಡ್ಬಿಟ್ರೆ ಎಲ್ಲ ಆರಾಮಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಸರಿ, ಈ ಬಿಸ್ಕೆಟ್ ತಿನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಟ್ರಾವೆಲ್ ಮಾಡ್ತಾ ಇದ್ರೆ ಆರಾಮಾಗಿ ಹೋಗ್ತಾ ಇರ್ಬೋದು. ಅರ್ಧ ಕಿಲೋಮೀಟರ್ಗೆ ಹಂಸಿದೆ. ಗೇರ್ ತೆಗೆದು ನನಗೆ ಗೊತ್ತಾಗ್ತಿಲ್ಲ. ಈ ತರ ಗಂಡ ಗಾಡಿ ಓಡಿಸ್ತಾ ಇದ್ರೆ ಆರಾಮಾಗಿ ಕುತ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆ. ಏರ್ಪಿನ್ ಬೆನ್ಸ್ ಇದೆ. ಇನ್ನು 34. ಫಸ್ಟ್ ಟೈಮ್ ನಾವ್ ಈ ತರ ಹೋಗ್ತಾ ಇರೋದು. ಇವರು ಡ್ರೈವ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ತರ ಘಾಟ್ ಸೆಕ್ಷನ್ ಅಲ್ಲಿ. ಕರ್ಕೊಂಡು ಮುಂಚೆ ಮಾಸುಪಟ್ಟ ಎಲ್ಲ ಹೋಗಿದ್ದೀನಿ, ತಮಿಳ್ನಾಡೆಲ್ಲ ಹೋಗಿದೀವಲ್ಲ. ನಂದು ನಿಂದು ಫಸ್ಟ್ ಇದು. ಇನ್ನು 10 ಏರ್ಪಿನ್ ಬೆಂಡ್ ಇದೆ 10, 8 ಆಗ್ಲಿ ಈ ತರ ಇದೆ. ಊಟಿ ವೈಬ್ ಸ್ಟಾರ್ಟ್ ಆಗಿದೆ. ಆಗಿದೀವಿ. ಬೆಟ್ಟ ನೋಡಿ, ಅಲ್ಲಿ ಟೀ ಎಸ್ಟೇಟ್ ಇಲ್ಲಿಂದನೇ ಕಾಣಿಸ್ತಾ ಇದೆ, ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಮನೆಗಳೆಲ್ಲ ನೋಡಮ್ಮ ಹೆಂಗ್ ಮಾಡ್ಕೊಂಡಿದ್ದಾರೆ. ರೋಡು ಅಪ್ಪ, ಏರ್ಪಿನ್ ಬೆನ್ಸ್ ಮಾತ್ರ ಅಷ್ಟೊಂದು ಏರ್ಪಿನ್ ಇರೋದು ನಾನು ಹೋಗಿದ್ದೀನ ಎಲ್ಲಾದ್ರೂ ಲೈಕ್ ಗಮನಿಸಿರಲ್ಲ. ಇದಂತೂ ನೋಡ್ತಾ ಕೂತಿದ್ನಲ್ಲ, ಸಕ್ಕತ್ತಿತ್ತು. ಡ್ರೈವಿಂಗ್ ಮಾಡೋದು ಅಷ್ಟು ಗೊತ್ತಾಗಲ್ಲ. ನಾವು ಚಳಿ ಇರುತ್ತೆ ಅಂತ ಫುಲ್ ಪ್ಯಾಕ್ ಆಗಿ ಬಂದ್ರೆ ಫುಲ್ ಬಿಸಿಲು ಹೊಡಿತಾ ಇದೆ. ಬಿಸಿಲಲ್ಲೂ ಚೂರು ಚಳಿ ಇದೆ. ಸಂಜೆ ಈವ್ನಿಂಗ್ ತುಂಬಾ ಚಳಿ ಇರುತ್ತೆ ಅನ್ಸುತ್ತೆ. ನೋಡಿ ಏರ್ಪಿನ್ ಬೆಂಚ್ ಎಷ್ಟು ಅಂತ ತೋರಿಸುತ್ತೆ. ಎಷ್ಟು ಏರ್ಪಿನ್ ಬೆಂಚ್ ಇತ್ತಮ್ಮ? ಕಾಣಿಸ್ಲಿಲ್ಲ ನನಗೆ. ಏರ್ಪಿನ್ ಬೆಂಚ್ 6 of 36 ಅಂತ. 36 ಏರ್ಪಿನ್ ಬೆಂಚಲ್ಲಿ 6 ಏರ್ಪಿನ್ ಬೆಂಚ್ ಇದೆ. ಮನೆಗಳು ನೋಡಿ ಇಲ್ಲಿ ಕಲರ್ ಹೌಸ್ ತರ. ಕಲರ್ ಹೌಸ್ ಅಲ್ಲಿ ಹೆಂಗ್ ಮಾಡ್ಕೊಂಡು ಲ್ಯಾಂಡ್ ಸ್ಲೈಡ್ ಎಲ್ಲ ಭಯನೇ ಇಲ್ಲ ಅವ್ರಿಗೆ. ಫುಲ್ ಚಿಲ್ಲಾಗಿ ಮನೆ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡು ಹೆಂಗಿದೆ ಅಲ್ಲ ಮೌಂಟೇನ್. ಇಲ್ಲಿ ಬೈಕ್ ರೈಡ್ ಹೆಂಗ್ ಬರ್ತಾರೆ. ಅಲ್ಲಲ್ಲಿ ಗಾಡಿ ಹತ್ಸೋದೇ ಕಷ್ಟ. ಏರ್ಪಿನ್ ಬೆಂಡ್ ಜಾಗದಲ್ಲೂ ಅಂಗಡಿಗಳು ಇಟ್ಕೊಂಡವ್ರಲ್ಲಪ್ಪ. ಬಿಸ್ನೆಸ್ ಮಾಡ್ಬೇಕಲ್ಲ, ದಿಸ್ ಇಸ್ ಬಿಸ್ನೆಸ್ ಅಂತ. ಇನ್ನೇನು ಊಟಿ ಹತ್ತತ್ರ ಬಂದ್ವಿ. ಊಟಿನೇ ನಾವು ಟೂರಿಸ್ಟ್ ಪ್ಲೇಸ್ ಹತ್ತತ್ರ ಹೋಗ್ತಾ ಇದೀವಿ. ಫಸ್ಟ್ ಕೆಲಸ ಹೋಗಿ ತಿಂಡಿ ಮಾಡೋಣ. ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಸ್ಟಾರ್ಟ್ ಮಾಡೋಣ. ಫ್ರೆಶ್ ಆಗಿ ತಿಂಡಿ ಮಾಡಿ. ಟೈಮ್ 9 ಗಂಟೆ. 6 ಹೊರಟಿವಿ, 9 ಗಂಟೆ 4 ನಿಮಿಷ ತಿಂಡಿ ಮಾಡಿ ನೆಕ್ಸ್ಟ್ ಲಿಸ್ಟ್ ಮಾಡ್ಕೊಂಡು ಪ್ಲೇಸಸ್ ಎಲ್ಲ ನೋಡೋಣ. ನಾನು
ನಾನು ಫಾರೆಸ್ಟ್ ಏರಿಯಾದಲ್ಲಿ ಆನೆ ಸಿಗುತ್ತೆ ಅಂತ ಕಾದು ಸಾಕಾಯ್ತು. ನವಿಲು ಬಿಟ್ರೆ ಏನು ಕಾಣಿಸಿಲ್ಲ. ನನ್ನ ಜೊತೆ ಬಂದಿದ್ದು ಒಂದು ಆನೆ ಬಿಟ್ರೆ ಬೇರೆ ಯಾವ ಆನೆನೂ ಕಾಣಿಸ್ಲಿಲ್ಲ. ಆನೆ ಇದೆಯಾ ಈ ಆನೆ ಬಿಟ್ರೆ, ನನ್ನ ಜೊತೆಗೆ ಇರೋ ಆನೆ ಬಿಟ್ರೆ ಬೇರೆ ಯಾವ ಆನೆನೂ ಕಾಣಿಸ್ಲಿಲ್ಲ. ಹೇಗಿದೆ ಫಾರೆಸ್ಟ್? ಚೂರು ಸೂರ್ಯನ ನೆರಳೆ ಬೀಳ್ತಲ್ಲ, ಅಷ್ಟು ಕತ್ಲೆ ಇದೆ. ತರ ಅನಿಸ್ತದೆ ನಮಗೆ. ಕ್ಯಾಮ್ರಾಗಷ್ಟೇ ಸ್ವಲ್ಪ ಬೆಳಕು ಬರ್ತಾ ಇದೆ. ಲೈಟ್ಸ್ಗೆ ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಸಂಜೆ ತರ ಇದೆ. ಫೈನಲಿ ಊಟಿ ರೀಚ್ ಆಗಿದ್ದೀವಿ. ತಿಂಡಿಗೆ ಅಂತ ಒಂದು ಕಡೆ ಪಾರ್ಕ್ ಮಾಡಿದ್ವಿ. ಚಳಿ ಇದೆ, ಬಿಸಿಲಿದೆ, ಎರಡೂ ಇದೆ. ತಿಂಡಿಗೆ ಯಾವ ಹೋಟ್ಲಿದೆ ಏನು ಗೊತ್ತಿಲ್ಲ. ಹೋಗಿ ಹೋಟ್ಲ್ ಚೆಕ್ ಮಾಡಬೇಕು. ಇಡ್ಲಿ ವಡೆ ಸಾಂಬಾರು ದೋಸೆ ಎಲ್ಲ ಚೆನ್ನಾಗೇ ಸಿಗುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇ ಆನಿಯನ್ ದೋಸೆ. ಕಂಚಿಗೆ ಹೋಗಿದಾಗ ಆನಿಯನ್ ದೋಸೆ ಮೇಲೆ ಆನಿಯನ್ ಕೊಟ್ಟು ಆನಿಯನ್ ದೋಸೆ ಅಂತ ಯಾವ ತರ ಇರುತ್ತೆ? ಇಡ್ಲಿ, ಪೊಂಗಲ್, ಪೂರಿ, ಪರೋಟ, ಚಪಾತಿ, ವೆಜ್ ಬಿರಿಯಾನಿ, ಕುಷ್ಕ, ವಡೆ ಏನು ಬೇಕು? என்ன வேணுக்கா? ಪೂರಿ ಒಂದು ಪ್ಲೇಟ್ ಇಡ್ಲಿ. ಪೂರಿ ಯಾವತ್ತೂ ತಗೊಳ್ಳಲ್ಲ ನಾನು, ಎಣ್ಣೆ ಅಂತ. ಪೂರಿ ತಮಿಳ್ನಾಡು ಇಡ್ಲಿ, ಪೂರಿಗೆ ಸಾಗು, ಇಡ್ಲಿಗೆ ಸಾಂಬಾರ್, ಚಟ್ನಿ. ಓಕೆ, ಎಂಜಾಯ್ ಯುವರ್ ಬ್ರೇಕ್ಫಾಸ್ಟ್. ತಿಂಡಿ ಆಯಿತು, ಒಳ್ಳೆ ಕಡೆ ಚೆನ್ನಾಗಿ ಸಿಕ್ತು ತಿಂಡಿ. ಪ್ಲೇಸ್ಗಳು ಸ್ಟಾರ್ಟ್ ಮಾಡ್ತೀವಿ. ಅಲ್ಲ, ನಾವು ವೀಕ್ ಡೇ ಎಂಜಾಯ್ ಮಾಡೋದನ್ನು ಪಾಪ ಎಲ್ಲ ಇಲ್ಲಿ ಕೆಲ್ಸಕ್ಕೆ ಹೋಗ್ತವ್ರೆ. ಎಲ್ಲ ಮಂಗಳವಾರ ಬಂದಿದ್ದೀವಿ, ಎಲ್ಲ ಕೆಲ್ಸಕ್ಕೆ ಹೋಗ್ತವ್ರೆ. ನಾವು ಆರಾಮಾಗಿ ಸುತ್ತಕ್ಕೆ ಬಂದಿದ್ದೀವಿ. ಸೊ ವೀಕ್ ಡೇಸ್ ಬಂದಿರೋದ್ರಿಂದ ಕ್ರೌಡ್ ತುಂಬ ಕಮ್ಮಿ, ಆರಾಮಾಗಿ ಸುತ್ಬೋದು ಎಲ್ಲ ಕಡೆ, ಎಲ್ಲೂ ಟ್ರಾಫಿಕ್ ಇರಲ್ಲ. ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡ್ತಾ ಇರೋದು ಊಟಿ ಲೇಕ್. ಬೋಟ್ ಹೌಸ್ ಅಂತ ಕರೀತಾರೆ ಮೇಲೆ. ಬೋಟ್ ಹೌಸ್ ಇದೆ. ಬೋಟ್ ಹೌಸ್ ಊಟಿ ಲೇಕ್ ವಿಸಿಟ್ ಮಾಡ್ತಾಯಿದ್ವಿ. ಇಲ್ಲಿ ಹಾರ್ಸ್ ರೈಡಿಂಗು ಫೇಮಸ್ಸು. ಹಾರ್ಸ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಹೋಗ್ತೀಯ ಹಾರ್ಸ್ ರೈಡು? ಒಂದ್ಸಲ ಕೂರಲ್ಲಿ ಕರ್ಕೊಯ್ದೆ, ನೆನಪಾಯ್ತಾ? ಬೋಟ್ ಹೌಸು ಹೋಗ್ಬೇಕಂದ್ರೆ ಟಿಕೆಟ್ಸ್ ತೊಗೋಬೇಕು. ಬಾಮ ಟಿಕೆಟ್ಸ್ ತೊಗೊಳ. ಎಂಟ್ರಿ 20ನಾ? ಹಂಗಾರೆ ಇದಕ್ಕೆ ಬೋಟಿಂಗ್ ಎಷ್ಟು ಟಿಕೆಟು? ವೆಲ್ಕಮ್ ಟು ಊಟೀಸ್ ಬೋಟ್ ಹೌಸ್. ಸೊ ಬೋಟ್ ಹೌಸ್ಗೆ ಎಂಟ್ರ್ ಆಗಿದ್ದೀವಿ. ಇವಾಗ ನಾವು ಬೋಟಿಂಗ್ ಎಲ್ಲ ಟಿಕೆಟ್ ತಗೋಬೇಕು ಇಲ್ಲಿ ಸಪ್ರೇಟು. ನೆಕ್ಸ್ಟು ಇಲ್ಲಿ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಮೇಡಮ್ಮು ಗಾಗಲ್ಸ್ ಹಾಕೊಂಡು ಫೋಟೋಸ್ ತಗೊಳ್ಬೇಕೀಗ. ಇಲ್ಲೇ ಫೋಟೋನಾ? ಬಾ ತಗೊಡ್ತೀನಿ ಇವಾಗಲೇ. ಇದೇನೇ ಊಟಿ ಲೇಕ್. ಇಲ್ಲಿ ನಿಮಗೆ ಪೆಡಲ್ ಬೋಟ್, ಮೋಟರ್ ಬೋಟ್, ತುಂಬ ಬೋಟಿಂಗ್ ಆಪ್ಷನ್ಸ್ ಇರುತ್ತೆ. ಸೊ ನಾವು ಇವಾಗ ಒಂದು ಬೋಟ್ನ ಚೂಸ್ ಮಾಡಬೇಕು. ಯಾವ ಬೋಟ್ ಚೂಸ್ ಮಾಡೋದಂತ ಕನ್ಫ್ಯೂಸಿಂಗ್. ಮೋಟರ್ ಬೋಟ್ ಚೂಸ್ ಮಾಡಿದ್ರೆ 6 ಮೆಂಬರ್ಸ್ ಬೇಕಂತೆ, 2 ಮೆಂಬರ್ಸ್ ಎಲ್ಲ ಇಲ್ಲ. 2 more ಯಾರು ಕ್ಲಬ್ ಆಗ್ತಾರೆ ಎಲ್ಲ ಗೊತ್ತಿಲ್ಲ. ಅವ್ರು ಕ್ಲಬ್ ಮಾಡ್ತಾ ಇಲ್ಲ, ಟಿಕೆಟ್ ಕೌಂಟರ್ ಅಲ್ಲೇ ಮಾಡಿ ಕಳಿಸ್ಬೇಕು ತಾನೆ, ಟಿಕೆಟ್ ಕೊಟ್ಟಿ. ಈಗ ನಾವು ಇಲ್ಲ ಪೆಡಲ್ ಬೋಟ್ ತಗೋಬೇಕು. ನಾವಿಬ್ಬರೇ ಸಪ್ರೇಟ್ ಆಗಿ ಪೆಡಲ್ ಬೋಟ್ ಹೋಗೋದು ಒಳ್ಳೇದು ಅನಿಸ್ತದೆ ನನಗೆ. ನೋಡೋಣ. ಸೊ ಮೋಟರ್ ಬೋಟ್ಗೆ ನಮಗೆ ಕಂಪ್ಯಾನಿಯನ್ ಸಿಕ್ಕಿದ್ದಾರೆ, 4 ಸೀನಿಯರ್ ಸಿಟಿಸನ್ಸ್. ಟಿಕೆಟ್ ಇಟ್ಸ್ ಇನ್ ಫೋನ್ ಸ್ಕ್ರೀನ್ಶಾಟ್. They don't give it physically, but she says it's not getting reflected. Koi paathu alla okite kadru. Some problem with tickets. Entering the boat house. Boat. ಹುಷಾರು. ಇಲ್ಲಿ ಕುತ್ಕೊಳ್ಳೋಣ? ಗೊತ್ತಿಲ್ಲ, ಹಿಂಗೆ ಕುತ್ಕೊಂಡು ಬಾ. ಕುತ್ಕೊಂಡಿದೀವಿ. ಅಲ್ಲಿ ಕುತ್ಕೋಬೇಕು. ಅಲ್ಲಿ ಕುತ್ಕೋಬೇಕು ಅಂದೆ. ಅಲ್ಲಿ ಹಿಂಗೆ ಕುತ್ಕೋಬೇಕು, ಹಿಂಗೆ ಕುತ್ಕೊಳ್ಳೋಣ. Okay, comfortable. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗಲು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. What do you do? IT, is it? No. We are civil engineers.
Yeah, we both are civil engineers. On your own or working with somebody? We are doing on our own. Yeah. ಅಲ್ಲಿ ಇದ್ಯಾವ್ದೋ ರೆಸಾರ್ಟಾ ಡೂಮ್ ರೆಸಾರ್ಟ್. ಯಾವ್ದೋ ಡೋಮ್ ಸ್ಟೇ ತರ. ಚಳಿ ಆಗ್ತಿದೆ ಇವಾಗ. ಗೈಸ್ ನೀವೇನಾದ್ರೂ ಬೋಟಿಂಗ್ ಬಂದ್ರೆ 6 ಸೀಟರ್ ಮಿನಿಮಮ್ ಇರುತ್ತೆ. ಸೊ 120 rupees ಪರ್ ಹೆಡ್. ನೀವು ಯಾರ ಜೊತೆ ಕ್ಲಬ್ ಆಗಿ ಹೋಗ್ಬೋದು ಬೋಟಿಂಗು. ಅವ್ರು ನಿಮ್ಗೆ ಬೇಡ ಅಂದ್ರೆ ಪೆಡಲ್ ಬೋಟಿಂಗ್ ಕೂಡ ತಗೋಬಹುದು. ಪೆಡಲ್ ಬೋಟಿಂಗ್ 120 rupees per head ಅನ್ಸುತ್ತೆ. ಇದು 800 rupees per boat. ಇದು ಅದ್ರ ಲೆಕ್ಕನೇ ಹೋಗುತ್ತೆ. ನಮ್ಮಿಬ್ಬರಿಗೆ 260 rupees ಬಿತ್ತು. 130 rupees per head. ತುಂಬಾ ಗಾಳಿ ಬೀಸ್ತಾ ಇದೆ ಮೈಲಿ. ಚಳಿ ಆಗ್ತದೆ. ನಮ್ಗೆ ಇದು ಆಗ್ತಾ ಇಲ್ಲ. ಲೈಫ್ ಜಾಕೆಟ್ ನಮಗೆ ಆಗ್ತಾ ಇಲ್ಲ ಗೈಸ್. ಬಿದ್ರೆ ಬಿದ್ರಿ ಬಿಡಿ ಸತ್ರೆ ಸಾಯಿ ಅಂತ ಅಲ್ಲೊಂದ್ ಕಡೆ ಬರ್ತಿದ್ರಲ್ವಾ. ಲೈಫ್ ಜಾಕೆಟ್ ಹಾಕೊಂಡಿಲ್ಲ ಅಂದ್ರೆ ಫೈನ್ ಅಂತ ಬರ್ತಿದ್ರು. ಅವ್ರು ಯಾರು ತಲೆ ಕೆಡ್ಸ್ಕೊಳಲ್ಲ. ಹಾಕೊಂಡ್ರೆ ಹಾಕೊಳ್ಳಿ, ಬಿಟ್ರೆ ಬಿಡಿ. ಯಾವನೇನಾರ ಅಲ್ಲಿ ನಮ್ಗೇನಾಗ್ಬೇಕು ಅಂತ. ಕ್ವಿಕ್ ಸ್ಟಾಪ್ ಫಾರ್ ಕಾಫಿ. ಕಾಫಿ ಎಲ್ಲಿ ಕುಡಿತಾ ಇದೀವಿ ಅಂದ್ರೆ ಬೋಟ್ ಹೌಸ್ ಪಕ್ಕದಲ್ಲಿ ಕುಡಿತಾ ಇದೀವಿ. ತಿಂಡಿ ಮಾಡಿ ಕಾಫಿ ಕುಡ್ದಿರ್ಲಿಲ್ಲ. ಇಬ್ರು ಬೈಟು ಕಾಫಿ ಕುಡಿತಾ ಇದೀವಿ. ಒಂದ್ ಕಾಫಿಲೇ ಬೈಟು ಮಾಡ್ಕೊತಾ ಇದೀವಿ. ಶೇರಿಂಗ್ ಇಸ್ ಕೇರಿಂಗ್. ಸೊ ಇದಾಗಿತ್ತು ನಮ್ಮ ಊಟಿ ಜರ್ನಿ ಹಾಗೆ ಬೋಟ್ ಹೌಸ್ ಎಕ್ಸ್ಪೀರಿಯನ್ಸ್. ಊಟಿಲಿ ಇನ್ನೂ ತುಂಬಾ ಪ್ಲೇಸಸ್ನ ಕವರ್ ಮಾಡಿದೀವಿ. ಪಾರ್ಟ್ 1 ಲಿಸ್ಟ್ ಹಾಕಕ್ಕಾಗಿರೋದು. ಪಾರ್ಟ್ 2 ಬರುತ್ತೆ ಮಿಕ್ಕಿದೆಲ್ಲ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಪಾರ್ಟ್ 2. ಸೊ ಪಾರ್ಟ್ 1 ಚೆಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಬಾಯ್.